ಇವತ್ತು ನಮ್ಮ ಗುರುಗಳಾದ ಡಾಕ್ಟರ್ ಎಂ.ಆರ್. ಸೀತಾರಾಮ್ ಅವರು, ಮಾಜಿ ಸಚಿವರು, ಈಗಿನ ವಿಧಾನ ಪರಿಷತ್ ಸದಸ್ಯರು, ಅವರ 70ನೇ ವರ್ಷದ ಹುಟ್ಟುಹಬ್ಬವನ್ನು ನಮ್ಮ ಮತಿಕೆರೆ ಊರಲ್ಲಿ ಒಂದು ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಈ ಹುಟ್ಟುಹಬ್ಬ ಒಂದು ಡಿಫ್ರೆಂಟಾಗಿ ನಮ್ಮ ಊರಲ್ಲಿ ಮಾಡಬೇಕು ಅನ್ನೋದು 70ನೇ ವರ್ಷಕ್ಕೆ ಒಂದಂತೂ ಈ ಚೌಟ್ರಿಯಲ್ಲಿ ನಾವು ಮತಿಕೆರೆ ನೇತಾಜಿ ಸರ್ಕಲಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ಈ ಸಂದರ್ಭದಲ್ಲಿ ಅವ್ರಿಗೆ ನಮ್ಮೆಲ್ಲರ ಊರವ್ರ ಕಡೆಯಿಂದ ನಮ್ಮ ಎಂ.ಆರ್. ಸೀತಾರಾಮ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಿದ್ದೀವಿ. ನನಗೆ ಶನಿವಾರ ಇರೋದ್ರಿಂದ ಒಂದು 300ರಿಂದ 400 ಜನ ಬರೋ ಥರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ನೀವು ನೋಡೋದಾಗೆ ಜನ ಎಲ್ಲ ಆಲ್ರೆಡಿ ಚಿಕಿತ್ಸೆ ಅದು ಟ್ರೀಟ್ಮೆಂಟ್ ಇದರದೆಲ್ಲ ತೋರಿಸ್ಕೊಳ್ತಾ ಇದ್ದಾರೆ. ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಸ್ಟಾರ್ಟ್ ಆಗಿದೆ. ಬ್ಲಡ್ ಡೊನೇಷನನ್ನು ನಾವು ಒಂದು 50 ಮೇಲೆ 100ವರೆಗೂ ರೀಚ್ ಮಾಡೋ ಪ್ಲ್ಯಾನ್ ಇದೆ. ಹೆಚ್ಚಿನ ಚಿಕಿತ್ಸೆ ಯಾವುದೇ ಆಗಿರ್ಬೋದು. ಇವಾಗ ನಾವು ಕ್ಯಾಂಪ್ ಮಾಡಿದ್ದೀನಿ ಅಂತಲ್ಲ, ಯಾರೇ ಆಗಲಿ, ಬಡವರು ಬಗರು ಯಾರೇ ರಾಮಯ್ಯ ಹಾಸ್ಪಿಟ್ಲ್ ಹತ್ರ ಹೋಗಿ ಅವ್ರಿಗೇನಾರ ಹಣಕಾಸು ಏನಾರ ಟ್ರೀಟ್ಮೆಂಟಲ್ಲಿ ಏನಾರ ಕೊರತೆ ಇದ್ದಾಗ ಅವ್ರ ಕೈಲಾಗಿದ್ದ ಸಹಾಯ 40%, 20%, 50% ಮಾಡಿರೋದು ಇದೆ ಬಿಲ್ಲಲ್ಲಿ ಡಿಸ್ಕೌಂಟು ಟೀಚಿಂಗ್ ಹಾಸ್ಪಿಟ್ಲಲ್ಲಿ. ಅದೆಲ್ಲ ಖಂಡಿತ ಅವತ್ತಿಂದನೂ ಅವ್ರು ಮಾಡ್ಕೊಂಡು ಬಂದಿದ್ದಾರೆ, ಇವತ್ತು ಮಾಡ್ತಾರೆ, ನಾಳೆನೂ ಮಾಡ್ತಾರೆ. ಅದೆಲ್ಲ ಲೀಡ್ರು ಅದ್ಧೂರಿಯಾಗಿ ಮಾಡಿದ್ದಾರೆ ಈ ಫಂಕ್ಷನ್. ಇದುವರೆಗೂ ಯಾರೂ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂದರೆ ಯಾರಿಗೆ ಶಕ್ತಿ ಇಲ್ಲ, ಶಕ್ತಿ ಇರೋರು ಮಾಡಿದ್ದಾರೆ. ಎಂ.ಆರ್. ಸೀತಾರಾಮ್ ಅವರು ಬಡವ್ರಿಗಾಗಿ ಹುಟ್ಟಿದವರು. ಯಾವುದೇ ಒಂದು ಕಷ್ಟ ಅಂತ ಹೋಗಲಿ ಅವ್ರು ನಮ್ಗೆ ಹೆಲ್ಪ್ ಮಾಡಿದರೆ ಇರಲ್ಲ. ನಮ್ಮ ಕಾಲೋನಿ ಅಂತ ಇಲ್ಲ, ಎಲ್ಲ ಕಾಲೋನಿಯವ್ರಿಗೂ ಅವ್ರು ಹೆಲ್ಪ್ ಮಾಡಿದ್ದಾರೆ, ಇನ್ನೂ ಹೆಲ್ಪ್ ಮಾಡ್ತಾರೆ. ಅವ್ರಿಗೆ ಆಯುಸ್ಸು ಆರೋಗ್ಯ ಇನ್ನವರು ದೇವ್ರಿಗೆ ಕೊಟ್ಟು ಇನ್ನೂ ನಮಗೆ ಸಹಾಯ ಮಾಡಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಈಗ ಅನಿಲ್ ಅವರು ಅಧ್ಯಕ್ಷತೆಯಿಂದ ಈ ಹೆಲ್ತ್ ಕ್ಯಾಂಪ್ ಮಾಡಿದ್ದಾರೆ. ತುಂಬ ಜನ ಬಡವರಿಗೆ ತುಂಬ ಉಪಕಾರ ಆಗಿದೆ. ಆಚೆ ನೋಡಿದ ಜನ ಅವ್ರು ದುಡ್ಡಿಲ್ಲ ಸರ್, ಒಂದು ಬ್ಲಡ್ ಚೆಕಪ್ ಆದರೆ 300 ರೂಪಾಯಿ 400 ರೂಪಾಯಿ ಬೇಕಾಗುತ್ತೆ. ಈ ಕಾರ್ಯಕ್ರಮ ಮಾಡಿದ್ದು ತುಂಬ ಬಡವರಿಗೆ ತುಂಬ ಅನುಕೂಲವಾಗಿದೆ. ಯಾಕಂದರೆ ಇಂಥವ್ರು ಇರಬೇಕು ನಮಗೆ. ಇಂಥವ್ರು ಇದ್ರೇ, ಅನಿಲ್ ಅಂತ ಇದ್ರೇ ನಮ್ಮಂಥ ಬಡವರು ಬದುಕೋಕ್ಕಾಗೋದು, ಇಲ್ಲಾಂದರೆ ಬದುಕೋಕ್ಕಾಗಲ್ಲ. ಎಂ.ಆರ್. ಸೀತಾರಾಮ್ ಅವರು ಇವಾಗಿಂದ ಅವಾಗದವರೆಗೂ ಅಕ್ಕಿಯಿಂದ ಹಿಡಿದು ಎಲ್ಲರೂ ಬಡವ್ರಿಗೆ ಎಲ್ಲ ಸಹಾಯ ಮಾಡಿದ್ದಾರೆ. ಆ ಜೀವ ಇವತ್ತು ನಮಗೆ ಅವ್ರಿಗೆ ಯಾವಾಗ ಋಣ ತೀರ್ಸ್ತೀವಿ ಅಂತ ನಮಗೆ ಗೊತ್ತಿಲ್ಲ. ಈಗ ಅದೇ ರೂಪದಲ್ಲಿ ಅನಿಲ್ ಅವ್ರು ಬಂದಿದ್ದಾರೆ. ಅವರು ಕೂಡ ನಾನು ಈ ಋತುಕಾಲಕ್ಕೆ ತಿಳ್ಕೊಳ್ತೀನಿ. ಯಾಕಂದರೆ ಇಂಥವ್ರು ಇದ್ರೇ ನಾವು ಬಡವರು ಬದುಕೋಕ್ಕಾಗೋದು. ಯಾವುದೇ ಒಂದು ಪ್ರೋಗ್ರಾಮ್, ಯಾವುದೇ ಒಂದು ಕಷ್ಟ ಆಗಲಿ, ನೀರು ಪ್ರಾಬ್ಲಮ್ ಆಗಲಿ, ಏನು ಪ್ರಾಬ್ಲಮ್ ಆಗಲಿ, ಎಲ್ಲ ಹೆಲ್ಪ್ ಮಾಡ್ತಾರೆ. ಅಂದವ್ರು ನಮಗೆ ಈ ಸಲ ಅವ್ರಿಗೆ ಸೀಟ್ ಕೊಟ್ಟರೆ ನಾವು ಇವ್ರನ್ನ ಗೆಲ್ಸ್ಕೊಂಡು ನಾವು ಈ ಕೆಲಸ ಕಾರ್ಯಕ್ರಮವನ್ನು ಮಾಡಿಸ್ಕೊತೀವಿ ಅಂತೇಳಿ ವಂದನೆ ಮಾಡ್ತಾಯಿದ್ದೀವಿ. ಎಲ್ಲರಿಗೂ ನಮಸ್ಕಾರ. ಇದು ನಮ್ಮ ಇವತ್ತು ದಿನ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಚಿವರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದಂಥ ನಮ್ಮ ಎಂ.ಆರ್. ಸೀತಾರಾಮ್ರವರ 70 ವರ್ಷದ ಹುಟ್ಟುಹಬ್ಬ ಶುಭಾಶಯಗಳು. ಅವರು ಎಲ್ಲೇ ಇದ್ದರೂ ಏನೇ ಇದ್ದರೂ ಅವ್ರ ಕೀರ್ತಿ ಅಜರಾಮರ. ಯಾಕಂದರೆ ಅವ್ರು ಮಾಡಿದಂಥ ಕೆಲಸಗಳು ಇವತ್ತಿಗೂ ನೆನಪಾಗಿದೆ. ಆ ಕೆಲಸಗಳಾದಮೇಲೆ ನಮಗೆ ಭಾಳ ಕೆಲಸಗಳು ಆಗಿದ್ದಾವೆ. ಅವ್ರು ಇದ್ದಿದ್ರೆ ಇನ್ನೂ ಚೆನ್ನಾಗಿ ಕೆಲಸ ಮಾಡಿದ್ರು. ಆದರೆ ಇರಲಿ, ಮುಂದಿನ ದಿನಗಳಲ್ಲಿ ಅವರು ಹೆಚ್ಚಿಗೆ ಬರ್ತದೆ. ಆಮೇಲೆ ಅವ್ರು ಏನಂದ್ರೆ ನಮಗೇನಂದ್ರೆ ನಾವು ಒಂದೇ ಸಂದೇಶ ಕೊಡೋದು, ಅವರು ಏನೇ ಮಾಡಿದ್ರು ನಿಷ್ಠೆಯಾಗಿದ್ದರು. ಆ ಥರ ಒಂದು ನಾಯಕರು ನಮ್ಗೆ ಬೇಕು. ಅವ್ರಿಗೆ ಇವತ್ತು ದಿನ ದೇವರು ಆರೋಗ್ಯ ಎಲ್ಲ ಕೊಟ್ಟು ಒಳ್ಳೇದು ಮಾಡಲಿ. ನಮ್ಮ ಮುತ್ತಿಕೆರೆ ಊರಿನ ಪರವಾಗಿ ಎಲ್ಲ ಜನರ ಪರವಾಗಿ ಅವರಿಗೆ ಹುಟ್ಟುಹಬ್ಬ ಶುಭಾಶಯಗಳು ಕೋರ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ. Okay, so myself Arvind, I'm been localite of Matikere, and we have organized a health camp. This is in occasion of Dr. M.R. Sitaram's 70th birthday. We have been conducting this from several of years, and he has been a great idol for all of us. And his sons, that is Mr. Raksha Ramaya, Sundar Ram, they've been a great leaders. And Anil, who has been helping the society, and he's been working for Matikere Award from couple of years. He has been working as a youth congress president, and now he is growing in his political career also. This is an initiative for health camp to help poor people across Matikere and other areas here. This has been a great initiative. As you can see, there are a lot of people who has come here and made use of this. We have organized this in his birthday, and we'll continue to support him and also serve as this for this localites. Thank you. ಡಾಕ್ಟರ್ ಎಂ.ಆರ್. ಸೀತಾರಾಮ್ ಸರ್ ಅವರ 70ನೇ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ನಾಯಕರು ಆದಂಥ ಅನಿಲ್ ಸರ್ ಅವರು ಭಾಳ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಈ ಸ್ಥಳೀಯ ಮಟ್ಟದಲ್ಲಿ ಬಡವರಿಗೆ, ವೃದ್ಧರಿಗೆ, ದೀನದಲಿತರಿಗೆ ಸಹಾಯ ಆಗಲಿ ಅಂತೇಳಿ ಅವರು ಈ ಆರೋಗ್ಯ ಕಾರ್ಯಕ್ರಮನ ಭಾಳ ಯಶಸ್ವಿ ಮಟ್ಟದಲ್ಲಿ ಅನಿಲ್ ಸರ್ ಅವರು ಮಾಡ್ತಾಯಿದ್ದಾರೆ. ಅವ್ರಿಗೆ ಮುಂದಿನ ದಿನಗಳಲ್ಲಿ ಉತ್ತಮವಾಗಿ ಅವ್ರಿಗೆ ಶುಭ ಹಾರೈಸ್ತಾ ಇದ್ವಿ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಈ ಮೂಲಕ ವಿನಂತಿ ಮಾಡ್ತೀವಿ ಸರ್.
On the occasion of Dr. M.R. Sitaram sir's birthday, 70th birthday, we are honored to celebrate his birthday here. And on this occasion, Mr. Anil Kumar from Mathikere has taken an initiative and organized a health camp as well as blood donation camp. So this would be helpful for several below poverty members who are not able to go to the hospitals. So they can come here directly and they can have a comprehensive health checkup, which will be useful for all the public and everyone. So this is one of the major initiative which is taken. So the occasion, the blood donation camp or health camp has been conducted from couple of years, and it will be continued further also. So we are very honored to conduct this event, and we are very thankful to Mr. Anil Kumar from Mathikere who has taken this initiative and done all these activities. Thank you. ಸಮಾಜ ಸೇವಕರು ಮತ್ತು ಆನಂದು ನಮ್ಮ ಮತ್ತಿಕೆರೆ ಎಲ್ಲ ಒಂದು ಸಮಾಜ ಸೇವಕರು ಕಾರ್ಯಕರ್ತರು ಊರಿನ ಹಿರಿಯರು ಕಿರಿಯರು ಎಲ್ಲ ಬಂದಿದ್ದಾರೆ, ಮಹಿಳೆಯರು ಬಂದಿದ್ದಾರೆ. ಈ ಒಂದು ರಕ್ತದಾನ ಶಿಬಿರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ MS ರಾಮಯ್ಯ ಫೌಂಡೇಶನ್ನಿಂದ ಇದರಿಂದ ಎಲ್ಲ ಡಾಕ್ಟರ್ಸು ಬಂದಿದ್ದಾರೆ. ಜನಗಳು ಭಾಳ ಜನ ಸೇರಿದ್ದಾರೆ. ಎಲ್ಲ ಥರದಲ್ಲೂ ಜನಗಳಿಗೆ ಇವತ್ತು ಒಂದು ಬ್ಲಡ್ ಬ್ಯಾಂಕ್ ಆಗಲಿ, ಇದಾಗಲಿ, ರಕ್ತ ಒತ್ತಡ ಆಗಲಿ, BP ಆಗಲಿ, ಶುಗರ್ ಆಗಲಿ, ಎಲ್ಲ ಕಾಯಿಲೆಗಳು ಚೆಕಪ್ ಮಾಡಿ ಒಂದು ಸಲಹೆ ಕೊಡ್ತಾರೆ. ಈ ಕೆಲಸ ಮಾಡಬೇಕಾಗಿದ್ರೆ ಭಾಳ ಒಳ್ಳೆಯದು. ಈ ವಿಷಯ ಮಾಡುವಾಗಿರೋದ್ರಿಂದ ನಾನು ಅನಿಲ್ ಕುಮಾರ್ ಅವ್ರನ್ನ ಭಾಳ ಅಭಿನಂದಿಸ್ತೀನಿ. ಯಾಕಂದರೆ ಯುವಕರು ಈ ಕೆಲಸ ಮಾಡಬೇಕು. ಈ ಕೆಲಸದ ಮುಂದೆ ಯಾವ ಕೆಲಸನೂ ಇಲ್ಲ. ಇದು ಭಾಳ ದೊಡ್ಡ ಕೆಲಸ. ಈ ಕೆಲಸ ಮಾಡಿರೋದ್ರಿಂದ ಅನಿಲ್ ಕುಮಾರ್ ಮತ್ತು ಅವ್ರ ಸ್ನೇಹಿತರು ಯಾರಿದ್ದಾರೆ ಅವರೆಲ್ಲರಿಗೂ ಸಹ ನಾನು ಈ ಒಂದು ಸಂದರ್ಭದಲ್ಲಿ ಶುಭಾಶಯ ಕೋರ್ತಾ ಮತ್ತೊಮ್ಮೆ ಸೀತಾರಾಮ್ ಅವರಿಗೆ ಜನ್ಮ ಶುಭಾಶಯ ಕೋರ್ತಾ ಮುಗಿಸ್ತಾ ನಮಗೆ ಜೈ ಹಿಂದ್, ನಮಸ್ಕಾರ. ಶುಭಾಶಯಗಳು. ನಮ್ಮ MR ಸೀತಾರಾಮ್ ಅವರ ಜನ್ಮ ದಿನಾಚರಣೆಯನ್ನು ನಮ್ಮ ಮಂತಿಕೆರೆಯ ಮುನ್ರಾಜ್ ಅವರ ಮಗ ಅನಿಲ್ ಕುಮಾರ್ ಅವರು ಈ ಆಚರಣೆ ಮಾಡೋಕ್ಕೆ 70ನೇ ವರ್ಷದ ಆಚರಣೆ ಮಾಡೋಕ್ಕೆ ಮಾಡಿದ್ದಾರೆ. ಈ ಆಚರಣೆ ಸಂದರ್ಭದಲ್ಲಿ ಎಲ್ಲರಿಗೂ ಮೆಡಿಕಲ್ ಅಂದರೆ ಆರೋಗ್ಯ ತಪಾಸಣೆಯನ್ನು ಫ್ರೀಯಾಗಿ ಮಾಡ್ತಾ ಇದ್ದಾರೆ. ಅದಕ್ಕೊಂದು ಏರ್ಪಡಿಸಿದ್ದಾರೆ. ಅದರಲ್ಲಿ ನಮಗೆ ಸೀತಾರಾಮ್ ಅವರು ಮತ್ತಿಕೆರೆಗೆ ಸ್ವಲ್ಪ ಹಿನ್ನಡೆ ಆಗಿದ್ರೂ ನಮ್ಮ ಮಲ್ಲೇಶ್ವರದಲ್ಲಿ ಆದ್ರೂ ಸಕ್ರಿಯವಾಗಿ ಕಾರ್ಯಕರ್ತರನ್ನು ಇಟ್ಕೊಂಡಿದ್ದಾರೆ. ಕಾರ್ಯಕರ್ತರು ಸ್ಪಂದಿಸ್ತಾ ಇದ್ದಾರೆ. ಎಲ್ಲ ಕಾರ್ಯಕ್ರಮದಲ್ಲೂ ಭಾಗವಹಿಸ್ತಾ ಇದ್ದಾರೆ. ಆದ್ರೂ ನಮ್ಮ ಸೀತಾರಾಮ್ ಅವರು ಎಲ್ಲರೂ ಮತ್ತಿಕೆರೆಯಿಂದ ಭಾರಿ ಇಷ್ಟಪಡ್ತಾರೆ. ಸೀತಾರಾಮ ಎಂದರೆ ನಮ್ಮ ಮತ್ತಿಕೆರೆಯಲ್ಲಿ ಭಾರಿ ಇಷ್ಟ ಅವ್ರಿಗೆ. ಆದ್ರೂ ನಮ್ಮ ಮತ್ತಿಕೆರೆ ಕಾರ್ಯಕ್ರಮದಿಂದ ಎಲ್ಲ ವರ್ಷ ಮಾಡ್ತಾಯಿದ್ದೀವಿ. ಈ ವರ್ಷ 70ನೇ ವರ್ಷ ಆಗಿರೋದ್ರಿಂದ ಅನಿಲ್ ಕುಮಾರ್ ಅವರು ವಿಶೇಷವಾಗಿ ಮೆಡಿಕಲ್ ಕ್ಯಾಂಪನ್ನು ಅರೇಂಜ್ ಮಾಡಿದ್ದಾರೆ. ಅವ್ರಿಗೂ ನಾವು ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಹಾಗೆ MS ಸೀತಾರಾಮ್ ಅವ್ರಿಗೂ ನಮ್ಮ ದೇವರು ಆಯುಷ್ಯ ಆರೋಗ್ಯ ಎಲ್ಲ ಕೊಟ್ಟು ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಅವ್ರ ಹುಟ್ಟುಹಬ್ಬದ 70ನೇ ವರ್ಷದ ಹುಟ್ಟುಹಬ್ಬ, ಅದ್ರ ಪ್ರಯುಕ್ತ ನಾವು ಮತ್ತಿಕೆರೆಯಿಂದ ಇವತ್ತು ಹೆಲ್ತ್ ಕ್ಯಾಂಪ್ ಮಾಡಿದ್ದಾರೆ. ಅವರು ದೇವರು ಆರೋಗ್ಯ ಭಾಗ್ಯ ಕೊಟ್ಟು ಚೆನ್ನಾಗಿನ್ನ ರಾಜಕೀಯದಲ್ಲಿ ಮುಂದುವರಿಯಲಿ. ನಮ್ಮಂಥ ಕಾರ್ಯಕರ್ತರಿಗೆ ನಾವು ಸಪೋರ್ಟ್ ಮಾಡಿ ಅವರು ಇನ್ನೂ ಊರನ್ನ ಚೆನ್ನಾಗಿ ಇಂಪ್ರೂವ್ ಮಾಡೋದಕ್ಕೆ ನಾವು ಅವ್ರಿಗೆ ಸಹಕಾರ ಕೊಡ್ತೀರಿ. ಬಂದು ಅವ್ರ ಆಶೀರ್ವಾದ ಯಾವಾಗೂ ಇದ್ದೇ ಇರಲಿ ನಮಗೆ. ಜೈ ಹಿಂದ್, ಜೈ ಕರ್ನಾಟಕ. ಸೀತಾರಾಮ್ ಸರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಅನಿಲ್ ಸರ್ ಅವರು ಮತ್ತಿಕೆರೆಯಿಂದ ಇದು ಆರೋಗ್ಯದು ಹೆಲ್ತ್ ಸಾಹೇಬರು ಎಲ್ಲರಿಗೂ ಸಹಾಯ ಮಾಡಿಕೊಂಡು ಬಂದಿದ್ದಾರೆ. ಅದರಲ್ಲಿ ಈಗ ನಮ್ಮ ಅನಿಲ್ ಸರ್ ಅವರು ಎಲ್ಲ ರೀತಿಯಲ್ಲಿ ಇವತ್ತಿನ ಜನಗಳಿಗೆಲ್ಲ ಸಹಾಯ ಆಗಲಿ ಅಂತ ಮಾಡೋಣ ಅಂತ ಹೆಲ್ತ್ ಕ್ಯಾಂಪ್ ಮಾಡ್ತಿದ್ದಾರೆ.